ಕೃಷ್ಣ ಭವ್ಯನ್ ಫೀಸ್ ನೀನ್ ಕಟ್ತಾ? ಹಂಗೆ ದುಡ್ಡಿಲಿಂದ ಬಂತು ನಿಂಗೆ? ಮರದಿಂದ ಉದುರುತ್ತು. ಹೆಂಗೋ ಅರೇಂಜ್ ಆಯ್ತು ಕಣೆ. ಗಂಡ್ಮಕ್ಳ ಹತ್ರ ದುಡ್ಡಿನ ವ್ಯವಹಾರ ಕೇಳಬಾರ್ದು. ಯಾರ ಹತ್ರ ಇಸ್ಕೊಂಡೆ? ಭಾವನ ಹತ್ರ ಇಸ್ಕೊಂಡ ಅಥವಾ ಸೂರ್ಯಪ್ರಕಾಶ್ ಅವ್ರ ಹತ್ರ ಇಸ್ಕೊಂಡ? ಗೊತ್ತಿತ್ತು ನನ್ಗೆ. ಲೇ, ಆ ಸ್ಕ್ಯಾಮ್ ಆದಾಗಿಂದ ದುಡ್ಡು ಹೊಂದ್ಸೋದಕ್ಕೆ ಎಷ್ಟು ಕಷ್ಟ ಪಡ್ತಾ ಇದ್ದೀನಿ ಅಂತ ಅಂದಾಜಾದ್ರೂ ಇದೆಯಾ ನಿನ್ಗೆ? ಅಕ್ಕನ ಹತ್ರ ಯಾವುದೇ ಕಾರಣಕ್ಕೂ ದುಡ್ಡು ಕೇಳಬಾರ್ದು ಅಂತ ಎಷ್ಟು ಟ್ರೈ ಮಾಡ್ತಾ ಇದ್ದೀನಿ. ನನಗೆ ಗೊತ್ತು ಅವಳ ಹತ್ರ ಕೇಳಿದ್ರೆ ಅದು ಭಾವನಿಂದನೋ ಮತ್ತೆ ಸೂರ್ಯಪ್ರಕಾಶ್ ಅವರಿಂದನೋ ಬಂದೇ ಬರುತ್ತೆ ಅಂತ. ಸಮಸ್ಯೆಗಳನ್ನ ಇಟ್ಕೊಂಡು ಅವ್ರ ಮುಂದೆ ಹೋಗಿ ಕೈ ಚಾಚಕ್ ನನಗೆ ಇಷ್ಟ ಇಲ್ಲ ಕಾಣೋ. ನಿಮ್ ಮನೆಯಿಂದ ಆಲ್ರೆಡಿ ನಾವು ತುಂಬಾ ತಗೊಂಡ್ಬಿಟ್ಟಿದೀವಿ. ಅವ್ರಿಗೆ ನಮ್ ಬಗ್ಗೆ ಏನ್ ಇಮೇಜ್ ಇರ್ಬೇಡ ಹೇಳು. ಇಷ್ಟೆಲ್ಲ ಆದ್ಮೇಲೆ ನಾನು ಹೇಗೋ ಮಾಡಿ ಏನೋ ವ್ಯವಸ್ಥೆ ಮಾಡ್ತಾ ಇದ್ರೆ ನೀನು ದಾದಾ ತರ ಹೋಗಿ ಅವ್ರ ಹತ್ರನೇ ದುಡ್ಡಿಸ್ಕೊಂಡ್ ಬಂದಿದ್ಯಾ. ನನ್ನ ಹತ್ರ ಹೇಳು ಇಲ್ಲ, ಒಂದ್ ಮಾತು ಕೇಳು ಇಲ್ಲ. ದೊಡ್ಡ ಹೀರೋನ ನೀನು? ನಮ್ ಫ್ಯಾಮಿಲಿಯವ್ರು ಬಂದು ಪ್ರತಿ ಸಲನು ಭಿಕ್ಷೆ ಬೇಡ್ತೀವಿ ಅಂತ ಅನ್ಕೊಳಲ್ವಾ ಬಾವು ಮತ್ತೆ ಸೂರ್ಯಪ್ರಕಾಶ್ ಅವರು? ನನಗಿದೆಲ್ಲ ಇಷ್ಟ ಆಗಲ್ಲ ಕೃಷ್ಣ. ಅದು ಅಲ್ದೆ ಅದು ನಾವ್ ಅಕ್ಕನ ಗಂಡನ ಮನೆ. ನಾವೇನು ಸೆಟಲ್ ಆಗದೆ ನಿಮ್ ಮನೆಗೆ ಬಂದು ಜಾಂಡ್ ಅವ್ರೋದಕ್ಕೆ ನಮಗೆ ಇಷ್ಟ ಇಲ್ಲ. ಬಾಯಿ ಮುಚ್ಚ ಮಾತಾಡ್ಬೇಡ. ನಿನ್ಗೆ ಅದೆಲ್ಲ ಅರ್ಥ ಆಗಲ್ಲ. ಯಾರ ಬಗ್ಗೆನೂ ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ದೆ ನಿನ್ ಪಾಡಿಗೆ ನೀನ್ ನಿರ್ಧಾರ ತಗೊಂಡ್ಬಿಡ್ತೀಯ ಅಲ್ವಾ? ಏನ್ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಯೋಚನೆನೂ ಮಾಡಲ್ಲ. ಛೆ, ನಿನಗೆ ಏನ್ ಉಗಿಬೇಕು ಅಂತಾನೂ ಗೊತ್ತಾಗಲ್ಲ. ಓ ಕೃಷ್ಣ, ನೀನು ಯಾಕೋ ಇರೋ ವಿಷಯ ಅವಳಿಗೆ ಹೇಳಿಲ್ಲ? ಅಮ್ಮ ನಿನಗಂತ ಮಾಡಿಟ್ರು ಚೈನ್ ಅದು, ಅದನ್ನು ಅಡ ಇಟ್ಟು ದುಡ್ಡು ತಂದು ಕೊಟ್ಟೆ ಅಂತ ಹೇಳ್ಬೋದಿತ್ತು ತಾನೆ. ಸಿಚುವೇಶನ್ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಅರ್ಥ ಮಾಡ್ಕೊಂಡ್ರವಳು. ಹೋಗಲು ವಿನಯ್ ಹತ್ರ ಈಸ್ಕೊಂಡೆ ಅಂತ ಹೇಳಿದಕ್ಕೇನೆ ಅವಳು ಹಂಗೆ ಕೂಗಾಡ್ತಾ ಇದ್ಲು. ಇನ್ನು ಚೈನ್ ಅಡ ಇಟ್ಟಿದ್ದು ಅಂತ ಗೊತ್ತಾದರೆ ಅಷ್ಟೇ. ಅವಳು ಬೇಜಾರಾಗಬಾರ್ದು. ಅವಳಿಗೆ ಚೈನ್ ಅಡ ಇಟ್ಟು ಇದನ್ನೆಲ್ಲ ಮಾಡಿದ್ದೀನಿ ಅಂತ ಗೊತ್ತಾದರೆ ಅವಳ ಮೇಲೆ ಗಿಲ್ಟ್ ಬಂದ್ಬಿಡುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ, ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾಳೆ. ನೋ ಕೃಷ್ಣ, ಅದು ನಿನ್ನ ಚೈನು, ನೀನು ಅದನ್ನ ಏನು ಬೇಕಾದ್ರೂ ಮಾಡ್ಬೋದು. ಅವಳಿಗೆ ಗಿಲ್ಟ್ ಕಾಡುತ್ತೆ. ಅವಳು ಹಂಗೇನೆ ಕಣ, ಅದಿನ್ ಗೊತ್ತಾಗಲ್ಲ. ಅವಳು ಸುಮ್ಮನೆ ಕೋಪ ಮಾಡ್ಕೋತಾಳೆ ಬೈ ಡಿಫಾಲ್ಟ್. ಅದು ಆದರೂ ಸುಮ್ಮನೆ ಕೋಪ ಮಾಡ್ಕೊಂಡು ಹೋದ್ಲು. ಲೋ, ಅವಳು ಹಂಗೆ ಅಂತ ಹೇಳ್ತಾ ಇದ್ದೀನಿ, ಸುಮ್ಮನಿರ ನೀನಲ್ಲ. ಹಲೋ, ಆಫೀಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ, ಬರೋಕ್ಕಾಗುತ್ತಾ? ಆಫೀಸ್ಗಾ? ಪ್ರಾಬ್ಲಮ್ಮಾ? ಏನು ಪ್ರಾಬ್ಲಮ್ಮು? ತೊಂದರೆ ಗೊತ್ತಾಗುತ್ತೆ. ಓಕೆ ಏನಾಯ್ತು? ಕುಡ್ಮೆ, ಆಫೀಸಲ್ಲೇನೋ ಅರ್ಜೆಂಟ್ ಪ್ರಾಬ್ಲಮ್ ಅಂತೆ. ನಾನು ಹೋಗ್ತೀನಿ. ಈಗಲೇ ಹೋಗ್ಬೇಕಾ? ಹೂನಪ್ಪ, ಇನ್ನೇನು? ಸರಿ ಸರಿ, ಬಾಯ್. ಓಕೆ ಹುಷಾರು. ಹಾಂ